वास्तव न्यूज में स्वागत है आपका। मैं हूं सरदार। विजयपुर जिला बबलेश्वर तालुका का अर्जुनगी एक छोटे से गांव में, अब वहां पर हेब्बालट्टी एक छोटे से गांव का रास्ता है और वहां पर फ्लॉटे गिर गए हैं, मगर ग्राम पंचायत से जो भी उनको सहूलत मिलना है वो मिल गया है। मगर बदनसीबी की बात यह है ताकि वहां पर कई सालों से चलने फिरने के लिए, लोग आने जाने के लिए वहां पर रास्ता था, अब वहां पर रास्ता बंद कर दिया है। मगर कई दिनों से उस गांव के, अर्जुनगी शहर के गांव के लोगों को दिन ब दिन दिक्कत होने लग गई है। मगर इस गांव के लोग, बहुत सारे लोग हैं वहां पर, पॉलिटिक्स लोग हैं वहां पर, बहुत सारे पटेल हैं, बहुत सारे लोग जानने वाले हैं, मगर आज तक वो रास्ते का उनसे फैसला ना हो सका। अब उसके बयान बहुत सारे लोगों को भी कह डाले हैं, सुन भी लिया है, मगर उसका कोई भी रास्ते का अब तक हल नहीं निकल पाया। तो इसलिए आज कुछ गांव के लोग, सब लोग मिलाकर अर्जुनगी ग्राम पंचायती को ये मांग की है ताकि वहां पर आने जाने के रास्ता हमें दे दिया जाए और लोगों को सहूलत मिल जाए, ताकि वो रास्ता सबके लिए था, आज भी वैसा ही रास्ता आने जाने के लिए बन जाए। अगर आते दिनों में अगर इनकी मांगे अगर पूरी ना हो सके तो अर्जुनगी ग्राम पंचायती को ताला लगाकर आंदोलन करने की चेतावनी दी गई है। अब तो रास्ता कई सालों से तो था, अब क्यों बंद हो गया है, अब किस लिए अब वो बंद कर दिया है। अब तो ग्राम पंचायती के पीडीओ उन पर ही छोड़ दिया गया है, मगर फैसला तो गांव के लोगों पर ही हो जाता था, मगर क्यों नहीं कर दिया। मगर वहां पर वो रास्ते के लिए रुकावट में अगर कोई भी गांव में दिक्कत आ जाती तो गांव में सब बुजुर्ग बड़े हर जात धर्म के लोग मिलकर फैसला कर डालते थे। मगर इस बार इस गांव में पहली बार आंदोलन किया गया है और पहली बार ये चेतावनी दी गई है ताकि इस रास्ते के लिए अगर रास्ता ना मिल जाए लोगों के लिए तो अर्जुनगी ग्राम पंचायती को ताला लगाकर आंदोलन करने की खुलेआम चेतावनी दी गई है। आइए देखेंगे एक रिपोर्ट में। ಏನ್ ಸಮಸ್ಯೆ ಆಗತ್ತದ್ರಿ ಇಲ್ಲಿ? ನಮಗೆ ಇದು ಹಾದಿ ಬೇಕಾಗಿತ್ರಿ, ನಮ್ಗೆ ಹಾದಿ ಮಾಡಿ ಕೊಡುವಾರ ಯಾರು ರೀ ನಮಗ ಅಲ್ಲೊಂದು ಮೊದಲು ಹಾದಿ ಇತ್ತು, ಅದನ್ನ ಬಂದ್ ಮಾಡ್ಯಾರ. ಇದು ಮೊದಲಿನ ಹಾದಿ ಇದಾರ, ಇದು ಇವ್ರ ಹಾದಿ ಮಾಡಿ ಕೊಡುವಾರ ಯಾರು ನಮಗ್ರಿ? ಇವ್ರು ಯಾರ್ರಿ ಅವರು? ಇವ್ರು ಶೆಟ್ರ್ ಅಂತ ಹೇಳಿದಾರ. ಹಾ ರೀ, ಇದೆ ಕೊಡುವಾರ ಯಾರು ನಮ್ಗೆ? ಇದೇನ ಮೊದಲ ರೋಡ್ ಐತೇನ್ರಿ? ಪಂಚಾಯತ್ ಇಂದ ಮಾಡ್ಯಾರ್ರಿ. ಅವ್ರಿಗೆ ಅಲ್ಲಿ ಪ್ಲಾಟ್ ಹಾಕೋಣ ಅದನ್ನ ಬಂದ್ ಮಾಡ್ಯಾರ. ಒಟ್ಟು ಅವ್ರು ನಮ್ಗೆ ಯಾಕೆ ಬಂದ್ ಮಾಡ್ಯಾರ ಅವರು? ಅವ್ರು ಯಾಕೆ ಬಂದ್ ಮಾಡ್ಯಾರ ಅವ್ರಿಗೆ ಗೊತ್ತಿರ ಸರ್. ಬಟ್ ನಮ್ಗೆ ಹಾದಿ ಕೊಡುವಾರ ಯಾರು? ಮೊದಲು ಅಡ್ಡಾಡಿದ್ರಿ ಇಲ್ಲ, ಯಾವಾಗಿಂದ ಅಡ್ಡಾಡಿರಿ? ವರ್ಷ ಆತ್ ಮೊದಲು ಅಡ್ಡಾಡಿವ್ರು ನಾವು. ಈಗ ಒಂದು 5-6 ವರ್ಷ ಆತ್ ಬಂದ್ ಮಾಡ್ಯಾರ ಅವ್ರು. ಇದ್ರ ಬಗ್ಗೆ ಗ್ರಾಮ ಪಂಚಾಯತಿಗೆ ಎಲ್ಲ ಅರ್ಜಿ ಎಲ್ಲ ಕೊಟ್ಟು ಬಿಟ್ಟಿವ್ರಿ ನಾವು. ಅಲ್ಲಿ ಗ್ರಾಮ ಪಂಚಾಯತಿ ಕೊಟ್ಟಿವಿ. ಏನತ್ತಾರ ಪಂಚಾಯತಿ? ಹೇಳಿವ್ರಿ, ಶಿವಾನಂದ ಪಟ್ಟಿಗೆ ಹೇಳಿವ್ರಿ, ಈಜುಗೌಡ್ರಿಗೆ ಹೇಳಿವ್ರಿ, ಎಲ್ಲಾರ್ಗಿ ಹೇಳಿವ್ರಿ ನಾವು. ಏನತ್ತಾರ್ರಿ? ಎಲ್ಲ ಮಾಡಿಕೊಡೋಣ ಅಂತಾರ ಬರ್ರಿ ನಮ್ಗೆ. ಈಗ ಪಂಚಾಯತಿ ಅವ್ರಿಗೆ ಹೋಗಿದ್ರಿ, ಅವ್ರೇನಂದಿದ್ರಿ ನಿಮಗ? ಪಂಚಾಯತಿ ಅವ್ರು ಮಾಡೋಣ ಅಂತಾರ ಬರ್ರಿ. ಬರೀ ಮಾಡೋಣ ಅಂತಾರ. ಈ ರೋಡಿಗೆ ಏನ್ ರೊಕ್ಕ ಏನ್ ಸ್ಯಾಂಕ್ಷನ್ ಆಗೈತೆ? ಮೊದಲು ಆಗೈತ್ರಿ. ಮೊದಲು ಸಾಂಕ್ಷನ್ ಕಚ್ಚಾ ರೋಡ್ ಗಾರ್ಸ್ ಹಾಕೋದು ಮೊದಲು ಮಾಡ್ಯಾರ. ಅವ್ರು ಸಾಂಕ್ಷನ್ ರೊಕ್ಕ ತಕೊಂಡಾರ, ಬಿಲ್ ತಕೊಂಡಾರ. ರೋಡ್ ಆಗಿಲ್ಲ? ಇಲ್ರಿ, ರೋಡ್ ಆಗಿಲ್ಲ. ಈಗ ಈ ಮಾಲಕ ಹೋಗಿ ಕೇಳಿದ್ರೆ ಏನತ್ತನ್ರಿ? ಕೊಡಂಗಿಲ್ಲ. ಅವ್ರ ಆಚೆ ಕಡೆ ಒಂದು ಆಲ್ರೆಡಿ ಹಾದಿ ಕೊಟ್ಟಾರ. ಈಗ ಮತ್ತೊಮ್ಮೆ ಹಾದಿ ಅದೀವಿ ಕೊಡಂಗಿಲ್ಲ ತಾರ ಅವ್ರು. ಎಷ್ಟು ವರ್ಷದಿಂದ ಅದಾರ ಇದು? ಇದು ಭಾಳ ದಿನದ ಐತ್ರಿ ಸರ್. ಭಾಳ ದಿನದ ಐತ್ರಿ. ಈಗ ಎಷ್ಟು ಜನಗಳು ಅದಾರ್ರಿ ಇಲ್ಲಿ? ಭಾಳ ಐತ್ರಿ, ಭಾಳ ಐತ್ರಿ. ಇಲ್ಲಿ ಅಂದ್ರೆ 100-200 ಮನಿ ಅದಾವ್ರಿ ಇಲ್ಲಿ ಸರ್ ಪ್ಲಾಟ್ನಾಗ. 100-200 ಮನಿ ಅದಾವ್ರಿ ಇಲ್ಲಿ ಪ್ಲಾಟ್ನಾಗ. ಒಟ್ಟು ಹಾದಿ ಸಮಸ್ಯೆ ಐತ್ರಿ ನಮಗೆ ಇಲ್ಲಿ. ಇದು ಭಾಳ ದಿನ ಆತ್ರಿ ಸರ್. ಒಟ್ಟು ಇದು ನಡೆದಿ ಎಲ್ಲಾರು ಎಂ ಬಿ ಪಾಟ್ಲಿಗೆ ಹೇಳಿವ್ರಿ, ಶಿವಾನಂದ ಪಾಟ್ಲಿಗೆ ಹೇಳಿವ್ರಿ, ಈಜುಗೌಡಿಗೆ ಹೇಳಿವ್ರಿ. ಒಟ್ಟು ಇಲೆಕ್ಷನ್ ಬಂದಾಗ ಬರ್ತಾರಿ, ಹೊಡಮಳಿ ಕಡೆ ನೋಡಂಗಿಲ್ಲ ಅವ್ರು. ಈಗ ನಿಮ್ಗೆ ಅಡ್ಡಾಡಕ ರಸ್ತೆ ಇಲ್ಲ? ಒಟ್ಟು ರಸ್ತಾ ಇಲ್ಲ ಐತೆ, ನಮ್ಗೆ ರಸ್ತಾ ಮಾಡಿ ಕೊಡ್ಬೇಕಾಗಿತ್ತು. ಒಟ್ಟು ಈಗ ಹೆಂಗ್ ಹೋಗ್ತೀರಿ ನೀವು? ಈ ಕಡೆ ಸುತ್ತ ಸಿಕ್ಕಿವ್ರಿ, ಅವರು ಬಂದ್ ಮಾಡ್ಯಾರ. ಈಗ ಯಾರ್ರಿ? ಅಲ್ಲಿ ಕುಳ್ಕುರ್ ಸರ್ ಅಂತೇಳಿ ಅದಾರ್ರಿ. ಈಗ ಅಲ್ಲಿ ಮಿನ್ನೇನೋ ಅವ್ರ ಗಾಡಿದ ಏನೋ ಕಾಂಚ್ ಹೊಡೆದಾರತ್ರಿ, ಏನೇನೋ ಮಾಡ್ಯಾರತ್ತ. ಮೊದಲ ಅವ್ರು ಕೊಟ್ಟಿದ್ರಿ? ಕೊಟ್ಟಿದ್ರಿ, ಇದನ್ನ ಇದು ಹಾದಿ ಅವ್ರ ಕೊಟ್ಟಿದ್ರಿ. ಈಗ ಅವರು ಬಂದ್ ಮಾಡ್ಯಾರ್ರಿ. ಅವ್ರ ಮತ್ತ ಗಾಡಿಗೆ ಏನ್ರಿ ಮಾಡ್ಯಾನ, ಮತ್ ಮಂದಿ ಹುಡುಗರು ಮಾಡ್ಯಾನ, ಎಲ್ಲಾರ್ಗಿ ಸಮಸ್ಯೆ ರೀ. ಈಗ ನಿಮ್ಗೆ ಅಡ್ಡಾಡಕ ರಸ್ತೆ ಇಲ್ಲ? ಒಟ್ಟು ಅಡ್ಡಾಡಕ್ ಹಾದಿ ಬೇಕಾಯ್ತು ನಮ್ಗೆ. ವ್ಯವಸ್ಥೆ ಅದ್ರದ್ದು ಇಲ್ಲ. ಮೊದಲು ಅಡ್ಡಾಡಕ್ ಹಾದಿ ಮಾಡಿ ಕೊಡ್ರಿ ನಮ್ಗೆ, ಆಮೇಲೆ ಮಾಡಾತ್ರಿ ಅಟ್ ಒಟ್ಟು ನಮ್ಗೆ.
ಅಡ್ಡಾಡಕ್ಕೆ ಒಂದು ಹಾದಿ ಒಂದು ಮಾಡಿ ಕೊಡ್ರಿ ನಮ್ಗೆ ಒಟ್ಟು ನೀರಿನ ಸಮಸ್ಯೆ ಇತ್ತು ರೀ. ನೀರಿನ ಸಮಸ್ಯೆ ಏನಿಲ್ಲ, ರೈತರು ಅಷ್ಟು ಕೊಡ್ತಾರೆ ರೀ. ಹ್ಮ್ ನೀರಿಂದ ಏನು ಸಮಸ್ಯೆ ಇಲ್ಲ, ಕೊಡ್ತಾರೆ ನೀರು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಬರ್ತಾವ್ರಿ. ಈಗ ನೀರು ಬರ್ತಾವ್ರಿ, ಈಗ ನೀರು ಒಂದಿನ ಬಿಟ್ಟು ಒಂದಿನ ಬರ್ತಾವ್ರಿ. ಈಗ ಹ್ಮ್ ಬ್ಯಾಸಿಗೆ ಏನೈತಿ 2 ದಿನಕ್ಕೊಮ್ಮೆ ಬರ್ತಾವ್ರಿ. ಈಗ ಹಾ ಮತ್ತೆ ಈಗ ಏನೈತಿ ಒಟ್ಟು ರಸ್ತಾದ ಒಂದೇ ಮೇನ್ ಐತ್ರಿ ಈಗ ನಮ್ಗೆ, ಮತ್ತೊಂದು ಏನೂ ಇಲ್ಲ ನಮಗೆ. ಈಗ ಈಗ ಪಂಚಾಯತಿಗೆ ಹೋದ್ರೂ ಏನು ಕೆಲಸ ಇಲ್ರಿ ಅಲ್ಲಿ, ಅವ್ರು ಮಾಡೋಣತ್ತಾರೆ ಒಟ್ಟು ಮಾಡೋಣತ್ತಾರೆ. ಈಗ ಅದು ಸ್ಯಾಂಕ್ಷನ್ ಆಗಾಕ ರೊಕ್ಕ ಸ್ಯಾಂಕ್ಷನ್ ಆಗಿತ್ತಲ್ಲ, ಯಾವಾಗ ಆಗಿತ್ರಿ ಅದು? ಭಾಳ ದಿನ ಆತು, ನಮಗೂ ಆಗ್ಯಾವ್ರ ಕರೆ ಗೊತ್ತಿಲ್ರಿ ಅವ್ನು. ಊರಾಗ ಹಿರಿಯರು ಕೇಳ್ಬೇಕ್ರಿ. ಅವಾಗ ಯಾಕೆ ಮಾಡ್ಲಿಲ್ಲ ಇವ್ರ ಕೆಲಸ ಆತು ರೀ? ಅವಾಗ ಮಾಡಿಲ್ರಿ ಯಾರು ರೀ, ಒಟ್ಟು ಬಿಲ್ ಮಾಡೋದು ತಕೊಂಡ್ ಬಿಡುದ್ರಿ, ಅಟ್ಟ ಮಾಡೋದು. ಮೊದಲು ಹಿಂಗೆ ಅಡ್ಡಾಡ್ತಿದ್ದೀವಿ ನಾವು, ಇದು ಹಾದಿಲ್ಲನ ಸರ್. ಅವಾಗ ಎಲ್ಲ ರೋಡ್ ಮಾಡಿ ಎಲ್ಲ ತಕೊಂಡಾರ ಅವಾಗ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ನೀಲ್ಕಂಠ ದೊಡ್ಡ ಮನಿ ರೀ. ಯಾವ ನೀರು ಇದು? ಇದು ಕಾಜಿ ಸಂಘ ಪ್ಲಾಟ್ ರೀ. ಇದು ಊರು ಅರ್ಜುನಿಗೆ ರೀ. ಹೇಳಮ್ಮ, ಏನು ಸಮಸ್ಯೆ? ನಮಗೆ ಹಾದಿದು ಸಮಸ್ಯೆ ಐತ್ರಿ. ಹಿಂದೆ ಕಿರಿಯರು ಮಾಡಿಲ್ಲ, ಇದನ್ನ ಹಿಂಗೆ ಬೀದಿ ಬಿಟ್ಟಾರಕತ್ತೆ ಬಿಟ್ಟು ಬಿಟ್ಟಾರ್ರಿ. ನಾವು ಅದನ್ನು ಕೇಳಿಲ್ರಿ, ಅದನ್ನು ಕೇಳಿಲ್ರಿ ನಾವು. ಮಾಡ್ಕೋತಾರು, 4 ರೂಪಾಯಿ ತಗೋತಾರು, ಹೋಗಿ ಕಿಸಿಂದ ಮಾಡ್ಕೊಂಡು ಬಿಟ್ಟಾರ್ರಿ. ಈಗ ಹಾದಿ ಬಂದ್ ಮಾಡಿಬಿಟ್ಟಾರ ಅದನ್ನು. ಈಗ ಅವು ಹುಡುಗರು ಮಾಡ್ಯಾವ ತಿಳ್ಕಿಸಿಂದ ಅದನ್ನ ಕೊಳ್ಕುರ ಅವ ಮಾಡಿಬಿಟ್ರಿ. ಅವು ಮಾಡಿದ್ರು ಮಾಡೋಲ್ಲಕ್ಕ ತಿಳ್ಕಿಸಿಂದ ನಾವು ಸುಮ್ಮ ಅದೀವ್ರಿ. ನಾವು ಮುದುಕ್ಯಾರು ನಾವು ಏನು ಮಾಡೋಣ್ರಿ? ನಮಗೆ ಮುಂದಕ್ಕೆ ಹೋಗ್ಲಕ್ರೆ ಹಾದಿ ಐತ್ರಿ. ನಮಗೆ ಇಂಥದ್ದೆಲ್ಲ ಪರಿಸ್ಥಿತಿ ತಂದು ಕಿಸಿಂದ ಇಟ್ಟಾರು. ಹೆಂಗೆ ಯಾವ ಕಡೆ ಹೋಗ್ಬೇಕ್ರಿ ನಾವು? ಹಿಂಗೆ ಇಂಥದ್ದೆಲ್ಲ ಬಂದು ಕೂತೈತ್ರಿ ನಮಗೆ ತೊಂದ್ರಿ. ಇದನ್ನ ಒಂದಿಟ್ಟು ಹೆಂಗಾರೆ ಮಾಡಿ ಕಿಸಿಂದ ಒಟ್ಟು ಹಾದಿ ಒಂದು ಕೊಟ್ಟು ಬಿಡ್ರಿ. ಈ ಹಾದಿ ಬಂದ್ ಮಾಡಿದಾರ ಯಾರ್ರಿ? ಹಾದಿ ಬಂದ್ ಮಾಡಿದವ್ರು ಇವ್ರು ಅದಾರ್ರಿ. ಯಾರ್ರಿ ಅವರು? ಬಣಜಿಗಾರ್. ಹೆಸರು ಹೇಳ್ರಿ. ಬಣಜಿಗಾರ್ ರೀ. ಈಗ ಎದಕ್ ಬಂದ್ ಮಾಡ್ಯಾರ ಅವರು? ಅವ್ರು ಬಂದ್ ಮಾಡಿದ್ದು ನಮಗೆ ಅಲ್ಲಿ ಇದೊಂದು ಮೇನ್ ಹಾದಿ ಇತ್ರಿ. ಅದು ಅದ್ರ ಕೂಡ ಇದನ್ನ ಕೊಡ್ಬೇಕಂದ್ರು ಅವ್ರು ಅಲ್ಲಿ ತಿಳ್ಕಿಸಿಂದ ಬೇರೆ ರೋಡ್ ಮಾಡ್ಕೊಂಡ್ರಿ. ಅವ್ರು ಬೇರೆ ರೋಡ್ ಮಾಡ್ಕೊಳ್ಳೋಣ ಆಗ ಬಂದಿಲ್ಲ ಇವ್ರ ಮಕ್ಳು. ಈಗ ಯಾಕೆ ಬರ್ತಾರ್ರಿ ಈ ಹಾದಿಗೆ? ಹಿಂಗೆಲ್ಲ ಮಾತಾಡ್ಲಕತ್ಯಾರ್ರಿ ಅವ್ರು. ಅದಕ್ಕೆ ಇಟ್ಟು ಮಾತಾಡಿದ್ಕ ನಾವು ಏನೂ ಕಿವಿ ಕಟ್ಟು ಕೇಳಿಲ್ರಿ ಅವ್ರನ್ನ. ನಾವು ಸುಮ್ಮ ಅದೀವಿ. ನಾವೊಂದು ಮಾತಾಡ್ಯಾರಿ ಏನು ಮಾಡೋದೈತ್ರಿ ಅಂತ ಹೇಳ್ಕಿಸಿಂದ ನಾವು ಗಪ್ಪದೀವ್ರಿ. ಈಗ ಇವು ಎಲ್ಲ ಗಂಡು ಹುಡುಗರು ಈಗ ಗೊಳೆ ಹಾಕಿಸಿಂದ ಈಗ ನಿಂತಾರ್ರಿ. ಈಗ ನಿಂತಿದ್ದಕ್ಕೆ ನಮಗೆ ಹೆಂಗೆ ಪರಿಹಾರ ಮಾಡ್ಕಿಸಿಂದ ಹಾದಿ. ಇದ್ರ ಬಗ್ಗೆ ಏನು ಪಂಚಾಯತಿಗೆ ಹೋಗಿ ಬಂದಿರಿ, ಭೇಟಿಯಾಗಿ ಬಂದಿರಿ? ನಾವೆಲ್ಲ ತನದಲ್ಲಿ ಹೋಗಿ ಬಂದೀವ್ರಿ. ಈಗ ಹೋಗಿ ಬಂದೀವ್ರಿ. ಅವ್ರು ಬಂದು ಮಾಡ್ಲಾಕ್ ನಿಂತಿದ್ರು. ಅವ್ರನ್ನೂ ಒಂಥರ ಮಾಡ್ಕಿಸಿಂದ ಹೊಡೆದಚ್ಚಿ ಬಿಟ್ರು, ಹೋಗಿಬಿಟ್ರಿ ಅವ್ರು. ಯಾರಿಗಿರಿ? ಅವ್ರ ಪಂಚಾಯತಿ ಅವ್ರಿಗೆ ಮಾಡ್ಲಾಕ್ ಬಂದವ್ರಿ. ಯಾರು ಇದನ್ನ ಮಾಡಿದ್ರಿ? ಅವರು ಈ ರೈತ ಸಂಘದವ್ರು ಬಂದಿದ್ರಿ ಮಾಡ್ಲಕ್ಕ ತಿಳ್ಕಿಸಿಂದ. ಅವ್ರು ಬರೋಣ ಅವ್ರಿಗ್ಯಾಕೆ ನಾವು ಮಾಡೋನು, ಅವ್ರಿಗ್ಯಾಕೆ ತಿಳ್ಕಿಸಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತೈತ್ರಿ. ಇದನ್ನೊಂದು ಹಾದಿ ಸಜ್ಜ ಮಾಡ್ಕಿಸಿಂದ ಇದ್ರ ಬಗ್ಗೆ ಇವ್ರಿಗೆ ಮಿನಿಸ್ಟರ್ಗೆ ಮತ್ತು ನಿಮ್ಮ ಇವ್ರಿಗೆ ಯಾಕೆ ಇದ್ರ ಬಗ್ಗೆ ಏನು ಹೇಳಿಲ್ಲ ನೀವು? ನಾವು ಹೇಳಿವ್ರಿ. ನಮ್ಗೆ ಹಾದಿ ಕೊಟ್ರೆ ನಾವು ನಿಮ್ಗೆ ಇಲೆಕ್ಷನ್ ಹಾಕ್ತಿದ್ದೀವ್ರಿ. ಹಾಕಿ ನಾವು ಹಾದಿ ಕೊಡ್ತೀವ್ರಿ, ನಿಮಗೆ ಇಲೆಕ್ಷನ್ ಮಾಡ್ತೀವಿ ನಾವು ಹಾದಿ ಕೊಡ್ತೀವ್ರಿ, ಇಲೆಕ್ಷನ್ ಮಾಡ್ರಿ ಅಂದ್ರು. ಮತ್ ಮಾಡ್ಕೊಂಡ್ರು ಹೋದ್ರು ಮೇಲಿನವ್ರು ತಳಿಗಿನವ್ರು. ಹಿಂಗೆಲ್ಲ ಹಾಕಿಸಿಂದ ನಮ್ಮನ್ನ ಇಟ್ಟೆಲ್ಲ ಗೋಳ್ಕಿಟ್ಟಾರ ನೋಡ್ರಿ ಸರ್. ಈಗ ಎಷ್ಟು ವರ್ಷದಿಂದ ಸಮಸ್ಯೆ ಅದ ರೀ ಇಲ್ಲಿ? ಇದು 2-3-4 ವರ್ಷದನ ಆತ್ರಿ ಇದು. ಈಗ ಇಟ್ಟು ವರ್ಷ ಆಗೈತ್ರಿ ಅದು ಈ ಹಾದಿ ಬಂದ್ ಮಾಡಿದ್ದು. 5 ವರ್ಷ ಆಗೈತ್ರಿ ಇದು ಬಂದ್ ಮಾಡಿಕಿಸಿಂದ. ಇದನ್ನ ಬಂದ್ ಮಾಡಿದ್ರು ಮಾಡಾರಕ ಯಾವಾಗ ತೆಗಿತಾರಲ್ಲ ತಡ್ಕಿಸಿಂದ ನಾವು ಏನೂ ಅದನ್ನು ಸಮಸ್ಯೆ ಮಾಡಿಲ್ರಿ. ನಾವು ಮಾಡಿದ್ರು ಮತ್ತೆ ಇವ್ ಗಂಡು ಹುಡುಗರು ಮಾಡ್ತಾವ ತಡ್ಕಿಸಿಂದ ನಮ್ಮಂತವ್ರು ಹೆಂಗಸರು ಏನ್ ಮಾಡ್ಬೇಕ್ರಿ? ಇದಕ್ಕಾಗಿ ಗಪ್ ಕೂತೀವ್ರಿ. ಮೊದಲ ಅಡ್ಡಾಡಕ್ ಜಾಗ ಕೊಡ್ತಿದ್ರಿ ನಿಮ್ಗೆ? ಕೊಡ್ತಿದ್ರಿ. ಇಲ್ಲೇ ಇತ್ರಿ ಹಾದಿ, ಇಲ್ಲಿ ಹಾದಿಲಿ ಏನೋ ಬರ್ತಿದ್ದೀವ್ರಿ. ಈಗ ಅಚಾನಕ್ ಒಮ್ಮೆ ಹೆಂಗ್ ಬಂದ್ ಮಾಡಿದ್ರಿ ಇವ್ರು? ಅವ್ರ ಒಟ್ಟ ಆಚೆ ಕಡೆದ ಹಾದಿ ಆಗಣ ಇದನ್ನ ಯಾಕೆ ಕೊಡು ನಾವು ಅಂತ ಹೇಳಿ ಬಿಟ್ಬಿಟ್ಟಾರ ನೋಡ್ರಿ. ಕಿಟ್ಟಾಗಿತ್ತು. ಅವ್ರದೇನ್ ಇಲ್ಲಿ ಪ್ಲಾಟ್ ಅಥವಾ ಏನ್ ಅದ ರೀ? ಏನ್ ಅದಾವ ಪಲಾಟ ಹೊಲನ ಅವ್ರದ ಐತ್ರಿ. ಅದನ್ನ ಮತ್ತೆ ಬರಾಗ ಎಲ್ಲ ಏನೂ ಮಾಡಿಲ್ರಿ ಅವ್ರು. ಬರಾಗ ಮೊದಲ ಏನ್ ಮೇನ್ ರೋಡ್ ಬಂದೈತಿ ಅದನ್ನ ಏನು ಮಾಡಿಲ್ಲ ಪಂಚಾಯತಿ ವತಿಯಿಂದ. ಮತ್ತ ಕರೆಂಟ್ ಬಂದೈತಿ ಅದನ್ನ ಪಂಚಾಯತಿ ಮಾಡಿಲ್ಲ. ಮತ್ತೆ 2 ಸರಿ ಲೈನ್ ಬಂದಾವ ಅದನ್ನ ಪಂಚಾಯತಿ ಮಾಡಿಲ್ಲ. ಈಗ ಒಮ್ಮಿಗಿಲೆ ಬಂದ್ ಕಿಸಿಂದ ಇದನ್ನ ಗಂಟ್ಲು ಗಣ ಹಾಕೊಂಡು ಕೂತಾರ ನೋಡ್ರಿ. ಇದಕ್ಕೇನ್ ರೋಡಿಗೆ ಏನ ರೊಕ್ಕ ಸ್ಯಾಂಕ್ಷನ್ ಆಗೈತೇನ್ರಿ? ಆಗಿರ್ಬೇಕ್ರಿ. ಆದವ್ರ ಅವ್ರು ಮಾಡ್ಕೊಂಡ್ ತಗೊಂಡ್ ಹೋಗ್ಯಾರ್ರಿ. ಅವ್ರು ತಗೊಂಡ್ ಹೋಗ್ಯಾರ್ರಿ, ಮಾಡ್ಯಾರ. ಸಿಕ್ಕಂಗ ಒಗದಾಡ್ ಕಿಸಿಂದ ತಮ್ಗೆ ಎಷ್ಟು ರೊಕ್ಕ ಬೇಕಾಗ್ತಾವ ಅಷ್ಟು ತಕೊಂಡ್ ಕಿಸಿಂದ ಕಡೆಕಾಗಿ ಹೋಗ್ಯಾರ್ರಿ. ಇದು ಮೇನ್ ರೋಡ್ ನೈನಾನ ಬಂದೈತ್ರಿ. ಇದು ಕಿಷ್ಟೆಲ್ಲ ಮಾಡ್ಯಾರ ನೋಡ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ಚಿನ್ನವ್ರಿ. ಎಲ್ಲಿ ಇರ್ತೀರಿ ನೀವು? ನಾವು ಇಲ್ಲೇ ಇರ್ತೀವ್ರಿ. ನಿಮ್ಮ ಹೆಸರು?
ಓಣಿ ಹೆಸರ ಪಲಾಟ್ನಾಗ ಇರ್ತೀವ್ರಿ ಇಲ್ಲ ನೇಕಾರ ಪಲಾಟ್ ರೀ ಊರ್ರಿ ಅರ್ಜುನಿಗೆ ರೀ ಹೇಳಣ್ಣ ಏನು ಸಮಸ್ಯೆ ಆಗೈತಿಲ್ಲ ನಮಗಿಲ್ಲಿ ಮೇನ್ ಒಂದಿದ್ದು ಅರ್ಜುನ್ಗಿ ಗ್ರಾಮ ಇದೆ ಮಹಾಬಲೇಶ್ವರ ತಾಲೂಕು ಅರ್ಜುನ್ಗಿ ಗ್ರಾಮ ರೀ ಇಲ್ಲಿ ಇಬ್ಬರು ಜನ ಮೇನ್ ಒಂದು ಹೊಲ ಐತ್ರಿ ಇಲ್ಲಿ ಹೊಲ ಇದ್ದಿದ್ದ ಪ್ಲಾಟ್ ಮಾಡ್ಯಾರ ಇಲ್ಲಿ ಗುಂಟ ಪ್ಲಾಟ್ ಮಾಡಿದ್ರಿ ಒಬ್ರು 2 ಮೆಂಬರ್ಸ್ಗಳು ಕೂಡಿ ಪ್ಲಾಟ್ ಮಾಡ್ಯಾರ ಅವ್ರ ಹೊಲ ಇದ್ದಿದ್ದ ಅವ್ರು ಕೊಟ್ಟ ತಕ್ಷಣ ಎಲ್ಲ ಪ್ಲಾಟ್ ಮೊದಲು ಸೇಲ್ ಅದು ರೀ ನಮ್ಗೆ ಮೇನ್ ಆಲ್ರೆಡಿ ಇದಕ್ಕಿಂತ ಮುಂಚೆ ನೀವು ತೋರಿಸ್ತೀನಿ ನಿಮಗೆ ಮುಂದೆ ಅಲ್ಲಿ ರಸ್ತಾ ಏನೈತಲ್ಲ ನಾವು ಪ್ಲಾಟ್ದಿಂದ ಸೀದಾ ಫಸ್ಟಿಗೆ ರಸ್ತಾ ಮಾಡ್ಕೊಂಡಿದ್ದೀವಿ ಅದರಿಂದ ಏನೈತಲ್ಲ ಪಂಚಾಯತಿ ಅವರು ಒಪ್ಪಿಗೆ ಕೊಟ್ಟು ರಸ್ತಾ ಮಾಡಿ ಅದಕ್ಕೆ ಏನೈತಲ್ಲ NRG ಬಿಲ್ ತಗೊಂಡು ಗರ್ಸ್ ಹಾಕಿ ರೋಡ್ ಮಾಡಿದ್ರಿ ಸರ್ ಹೌದ್ರಿ ಅಲ್ಲಿ ಅವ್ರದ್ದು ಮತ್ತೊಬ್ರು ತೋಟ ಇತ್ತು ಅದು ಅವಾಗ ಏನೈತಲ್ಲ ರಸ್ತಾ ಮಾಡಿದ್ರಿ ಅವರು ರಸ್ತಾ ಆಯಿತು ಓಕೆ ಮುಂದೆ ನೆಕ್ಸ್ಟ್ ಇಲ್ಲಿ ನಮಗೆ ಕರೆಂಟ್ ಬೇಕಿರಲ್ಲ ಕರೆಂಟ್ಗೂ ಏನೈತಲ್ರಿ KBದಿಂದ ಏನು ಬೇಕಲ್ಲ ಎಲ್ಲ ತೊಗೊಂಡು TC ಮಾಡ್ಯಾರ್ರಿ ಆಮೇಲೆ ಕರೆಂಟ್ ಕಂಬ ಹಾಕ್ಯಾರು ಎಲ್ಲ ಆಗೈತೆ ರೀ ಸರ್ ಬಟ್ ಈಗ ನಮಗೆ ಹಾದಾಡಕ್ಕೆ ರಸ್ತಾ ಇಲ್ಲ ಆಗೈತೆ ಸರ್ ಮೇನ್ ರೋಡ್ ಇದ್ದಿದ್ದು ಬಂದ್ ಆಗ್ಬಿಟ್ಟದ ನಮಗೆ ರಸ್ತಾ ರೀ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ರೀ ಈಗ ನಮಗೆ ಆಗ್ಬೇಕಂದ್ರೆ ಇಲ್ಲಿ ಸಣ್ಣ ಹುಡುಗರು ನಮಗೆ ಊರಾಗ ಇಲ್ಲಿಂದ ನಮ್ಗೆ ಊರಿಗೆ ನಾವು ಕನೆಕ್ಟ್ ಆಗ್ಬೇಕಂದ್ರೆ 2 ರಿಂದ 3 ಕಿಲೋಮೀಟರ್ ಸರ್ ನಮಗೀಗ ರೋಡ್ ಶಾರ್ಟ್ ಇತ್ತು ರೀ ಇದು ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ಪ್ರಾಬ್ಲಮ್ LKG UKG ತನಕ ಕಲಿ ಹುಡುಗರು ಇನ್ನೂ ಸ್ಟಾರ್ಟಿಂಗ್ ಹುಡುಗರು ಅದಾವ ರೀ ನಮ್ಮ ಊರಾಗ ಎಜುಕೇಷನ್ ಪೂರ್ತಿ ಎಲ್ಲ ಚಲೋ ಐತ್ರಿ ಪಬ್ಲಿಕ್ ಸ್ಕೂಲ್ ಐತಿ ಗೌರ್ಮೆಂಟ್ ಸ್ಕೂಲ್ ಐತಿ ಎಲ್ಲ ಐತ್ರಿ ಅಲ್ಲಿ ಹುಡುಗರಿಗೆ ಹೋಗ್ಬೇಕಂದ್ರೆ ರೀ ಸರ್ ಸುತ್ತಾಕಿ ಹೋಗೋದಾಗೈತೆ ರೀ ಈಗ ಪ್ರತಿಯೊಬ್ಬರು ನಮ್ಮಲ್ಲಿ ಇಲ್ಲಿ ಐತಂದ್ರೆ ಇಲ್ಲ ಪ್ಲಾಟ್ನಾಗ ಮಿನಿಮಮ್ ಆಲ್ಮೋಸ್ಟ್ ಅಲ್ಲಿ ಏನಿಲ್ಲ ಅಂದ್ರೂ ಒಂದು 500 ರಿಂದ 600 ಫ್ಯಾಮಿಲಿ ವಾಸ ಮಾಡ್ತಾರೆ ಸರ್ ಇಲ್ಲಿ ಆದ್ರೆ ಯಾರು ಪ್ರತಿಯೊಬ್ಬರು ಫಿನಾನ್ಷಿಯಲಿ ಫುಲ್ ಸ್ಟೇಬಲ್ ಇದ್ದಾರಂತೂ ಯಾರಿಲ್ಲ ಎಲ್ಲ ಡೈಲಿ ಕೆಲ್ಸಕ್ಕೆ ಹೋಗೋರು ಮತ್ತೊಂದು ಕಡೆ ದುಡ್ಕೊಂಡು ತಿನ್ನಕ್ಕೆ ಹೋಗೋರು ಇದ್ದಾರೆ ಅಂಥವ್ರ ಮಕ್ಕಳಿಗೆ ಅಥವಾ 2-3 ಕಿಲೋಮೀಟ್ರದಿಂದ ಎಲ್ಲಿ ಬಿಡಕ್ಕೆ ಹೋಗ್ಬೇಕ್ರಿ ಅವ್ರು ಚಿಕ್ಕ ಮಕ್ಕಳೆಲ್ಲ ನಡ್ಕೊತಾನೆ ಹೋಗ್ಬೇಕ್ರಿ ನಡ್ಕೊತ ಸರೌಂಡಿಂಗ್ ಅಲ್ಲಿ ಮೇನ್ ಡಾಂಬರ್ ರೋಡ್ ಐತ್ರಿ ಅಲ್ಲಿ ಎಷ್ಟೋ ಅಪಘಾತಗಳಾಗ ನಮ್ಮ ಸಣ್ಣ ಹುಡುಗರಿಗೆ ಶಾಲಿಗೆ ಹೋಗ್ಬೇಕಂದ್ರೆ ಏನು ಪ್ರಾಬ್ಲಮ್ ಅದಕ್ಕೆ ಇಲ್ಲಿ ನಮಗೆ ರೋಡ್ ಇಲ್ಲಾರ್ದ ಪ್ರಾಬ್ಲಮ್ ಯಾರ್ದ್ರಿ ಇದ್ರ ರೋಡ್ ಹಾಂ ಸರ್ ರೋಡ್ ಯಾರ್ದ್ರಿ ಪಂಚಾಯತಿ ಅವ್ರದ್ದು ಅಥವಾ ಯಾರ್ದ್ರಿ ಇದು ಇದು ರೋಡ್ ಅನ್ನೋಕೇನು ಸರ್ ಇದು ಫಸ್ಟ್ ನಮ್ಮ ಪ್ಲಾಟಿಗೆ ಅಂತಾನೆ ಬಿಟ್ಟಿದ್ದೈತೆ ಸರ್ ಅದು ಹೌದ್ರಿ ಅದೇನಿತ್ತಲ್ರಿ ಅವ್ರ ತೋಟದಾಗ ಈಗ ಏನಂತಾರ ನಮ್ಮ ತೋಟದಾಗ ಐತಿ ನಾವೇ ಕೊಡೋಣ ಅಂತಾರ ಯಾರ ಹಂಗ ಅದ ಹೊಲದ ಮಾಲಕರಿ ಈಗ ಆ ಕಡೆ ಇದ್ದಾವ್ರಿ ಅಂತಾರ್ರಿ ಅವ್ರು ಹೌದ್ರಿ ಈಗ ಫಸ್ಟ್ ಹೌದಪ್ಪ ನೀವು ಆಗ ನಿಮಗೆ ಕೊಡೋದು ಮನಸ್ಸಿನಾಗ ಇರ್ಲಿಲ್ಲ ಅಂದ್ರೆ ಪಂಚಾಯತ್ ಅವ್ರ ಮೂಲಭೂತ ಸೌಲಭ್ಯಗಳು ಕೊಡಾಗ ನೀವು ಅವಾಗ ಏನು ಮಾಡಿದ್ರಿ ನಾವು ಅದನ್ನೇನು ಕೇಳಂಗಿಲ್ಲ ಪಂಚಾಯತ್ ಅವ್ರಿಗೆ ನಾವು ಕೇಳ್ತೇವೆ ನಮಗೆ 10 ರಿಂದ 15 ವರ್ಷ ಆಯ್ತು ರಸ್ತಾ ಬಂದಾಗಿ ಆಯ್ತು ಹೌದಾ ನೀವು ಯಾಕೆ ನಮಗೆ ರಸ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡಕತ್ತಿಲ್ಲ ಇನ್ನಿತರ ನಿಮಗೆ ಅಸೆಟ್ಸ್ ನಿಮಗೆ ಲಾಭ ಬರುವಂಥವು ಗರ್ಪಟ್ಟಿ ತುಂಬ್ಕೋತೀರಿ ಕರೆಂಟ್ ಬಿಲ್ ತುಂಬ್ಕೋತೀರಿ ನೀವು ಕೇಳಿದ್ರೆ ಏನಂತೀರಿ ಕರೆಂಟ್ ಕೊಟ್ಟಿವಿ ನೀರು ಕೊಟ್ಟಿವಿ ಅಂತೀರಿ ಕರೆಂಟ್ ನೀರ ಕೊಟ್ಟಿರಪ್ಪ ಬಟ್ 2 ಮೂಲಭೂತ ಸೌಕರ್ಯ ಒಳಗೆ 2 ಬರ್ತಾವೆ 2 ಬರ್ತಾವ್ರಿ ಎಲ್ಲ ರಸ್ತಾ ಪ್ರಾಬ್ಲಮ್ ಎಲ್ಲ ಬಗೆಹರಿಸ್ಕೊಡ್ಬೇಕ್ರಲ್ಲ ನಮಗೆ ಅದನ್ನು ಯಾರು ಕೇಳಿದ್ರೆ ತಲೆ ಕೆಡ್ಸೊಳಗತ್ತಿಲ್ಲ ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ಹಿರಿಯರು ದೊಡ್ಡವ್ರು ಕೂಡಿ ತಹಸೀಲ್ದಾರ್ ಆಫೀಸ್ಗೆ ಮನವಿ ಕೊಟ್ಟರು DC ಅವ್ರಿಗೆ ಮನವಿ ಕೊಟ್ಟರು ನಮ್ಮ ಜಿಲ್ಲಾದವ್ರ 2 ಮಿನಿಸ್ಟರ್ ಅದಾರ ಅವ್ರ ಮಿನಿಸ್ಟರ್ ಆಫೀಸ್ಗೆ ಹೋಗಿ ಲೆಟ್ರ್ ಕೊಟ್ಟು ಬಂದಾರ್ರಿ ಬಟ್ ಎಲ್ಲಿ ಕೆಲಸ ಆಗಿಲ್ಲ ಅವ್ರ ಕಡೆ ಅಂತೂ ಆಗಿಲ್ಲ ಸರ್ ಅವ್ರು ಫಸ್ಟ್ ಎಲೆಕ್ಷನ್ ಇತ್ತು ಎಲೆಕ್ಷನ್ ಟೈಮ್ದಾಗ ಬಂದಿದ್ರು ನಾವು ಎಲೆಕ್ಷನ್ ಟೈಮ್ದಾಗ ಬಂದಾಗ ನಾವು ಹೇಳಿದ್ವಿ ಸರ್ ನಮ್ದು ಈ ಥರ ರಸ್ತೆ ಪ್ರಾಬ್ಲಮ್ ಇದೆ ಸರ್ ಮಾಡಿಕೊಡಿ ಅಂದ ತಕ್ಷಣ ಇಲ್ಲ ಸರ್ ನಮ್ಗೆ ಓಟ್ ಹಾಕಿ ನಮ್ಗೆ ಗೆದ್ದು ಬಂದು ಮರ್ದಿನ ನಿಮ್ಗೆ ರಸ್ತೆ ಕ್ಲಿಯರ್ ಮಾಡಿಕೊಡ್ತೀವಿ ಅಂದ್ರೆ MLA ಎಲೆಕ್ಷನ್ದಾಗ ರಸ್ತೆ ಕ್ಲಿಯರ್ ಆಗಲಿಲ್ಲ ನಮ್ಗೆ ಎಲೆಕ್ಷನ್ ಮುಗೀತು RC ಬಂದರು ಎಲ್ಲರೂ ಬಂದರು ಸಮೀಪ ಅಂತೂ ಇನ್ನೂ ಬಂದು ನಿಮ್ಮ ರಸ್ತೆ ಮೊದಲು ನಾವು ಈ ಥರ ಹೇಳಿದ್ದೀವಿ ರಸ್ತೆ ಪ್ರಾಬ್ಲಮ್ ಐತೆ ಅಂದಿದ್ರಿ ಯಾರು ನಮಗೆ ಕೇಳಿಲ್ಲ ಏನಿಲ್ಲ ಸರ್ ಬಂದು ತಕ್ಕ ಪ್ರಾಬ್ಲಮ್ ಆದ್ರೂ ಇಷ್ಟೈತೆ ನೋಡಿ ಸರ್ ಈಗೇನ ರಸ್ತಾ ಕೊಡ್ತಾ ಇಲ್ವಾ ಅಥವಾ ಏನು ಇದ್ರ ರಸ್ತೆ ಏನು ಕೇಳ್ತೀವಿ ಸರ್ ನಾವು ಇವ್ರಿಗೆ ಇಲ್ಲಿ ರಸ್ತೆ ಐತಿ ಎಲ್ಲ ರಸ್ತೆ ಐತಿ ಅಂತೇಳಿ ನಮ್ಗೆ ಕೇಳಿ ಸಾಕಾಗಿತ್ತು ಸರ್ ನಾವು ಪಂಚಾಯತ್ ಅವ್ರು ನಮಗೆ ಏನು ಎಲ್ಲ ಥರ ನಮ್ಮಲ್ಲಿ ಏನು ಬಂದು ಗಿರ್ಪಟ್ಟಿ ತುಂಬ್ಕೊಂತಾರಲ್ಲ ನೀವು ಎಲ್ಲಿ ಕೊಡ್ತೀರೋ ನಮ್ಗೆ ಕೊಡ್ರಿ ನಮ್ಗೆ ರಸ್ತೆ ಬೇಕು ಇನ್ನೊಂದು ಈ ರಸ್ತಾ ಏನ ರೊಕ್ಕಾತು ಏನ ಇದ್ರ ಮಾಡ್ಯಾರ ಸ್ಯಾಂಕ್ಷನ್ ಮಾಡ್ಯಾರ ಈ ರಸ್ತೆ ಹಿಂಗ್ ಮಾಡ್ಬೇಕು ರಸ್ತೆ ಮಾಡಕ್ ಸ್ಯಾಂಕ್ಷನ್ ಮಾಡ್ಕೊಂತಾರಲ್ಲ ಸರ್ ಆಲ್ಮೋಸ್ಟ್ ಎಲ್ಲ ಗರ್ಸ್ ಹಾಕ್ಯಾರ್ರಿ ಹಚ್ಕೊಂಡಾರು ಎಲ್ಲಾ ಗೌರ್ಮೆಂಟ್ ದಿಂದ ಏನ್ ಸ್ಕೀಮ್ ಬಂದಾವಲ್ರಿ ರಸ್ತೆ ಸುಧಾರಣೆ ಅಂತ ಮಾಡ್ಕೊಳ್ ಟೈಮ್ದಾಗ ಮಾಡ್ಯಾರ ಸರ್ ಅದ್ರ ರಸ್ತೆ ಯಾಕಾಗಿಲ್ಲ ಇದು
ಅದೇ ನಮಗೂ ಅದು ಡೌಟ್ ಸರ್, ನಮಗೆ ಗೊತ್ತಿಲ್ಲ ಅದು. ಹಾಂ, ಏನು ಲಂಚದ ಪ್ರಭಾವ ಇರ್ಬೋದು ಸರ್, ಏನ ಅದು ನಮಗೆ ಗೊತ್ತಿಲ್ಲ ಸರ್. ಹಾಂ, ಗೋಲ್ಮಾಲ್ ಮಾಡ್ಯಾರೇನ್ರಿ? ಗೋಲ್ಮಾಲ್ ಆಗಿರ್ಬೋದು, ಆಗದೇನೂ ಇರ್ಬೋದು ಸರ್, ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರು ಏನೈತಿಲ್ಲ, ನಾವು ರಸ್ತೆ ಸುಧಾರಣೆ ಮಾಡ್ತೀವಿ ಅಂತ ಹೇಳಿ ಮಾಡಿದಾರೆ ಸರ್. ಅದೆಷ್ಟು ಬಿಲ್ ಸ್ಯಾಂಕ್ಷನ್ ಆಗೈತಿ ಗೊತ್ತಿಲ್ಲ, ಅವ್ರು ಎಷ್ಟು ಖರ್ಚು ಮಾಡ್ಯಾರು ನಮ್ಗೆ ಗೊತ್ತಿಲ್ಲ ಸರ್. ಇದಕ್ಕಿಂತ ಮುಂಚೆ ಫೀಲ್ಡ್ದವ್ರು ಮಾಡ್ಯಾರ ಸರ್. ರಸ್ತೆ ಏನೈತಲ್ಲ ನಮ್ಗೆ ಇದು ಮಾಡಿದ್ರಿ, ಅವಾಗ ಸ್ವಲ್ಪ ರಸ್ತೆ ಇನ್ನ ತೆಗ್ಗಿತ್ತು, ಎಲ್ಲ ಮುಳುಗಿತ್ತು, ಎಲ್ಲ JCB ಹಚ್ಚ ಹಸಿರು ಮಾಡಿಸಿ ಆಗಿದ್ದು ಮೆಂಬರ್ಗಳು ಆಗಲಿ ಅಧ್ಯಕ್ಷರಾಗಲಿ ಅವಾಗ ಏನೈತಲ್ಲ ಸರ್ ನಮ್ಗೆ ಅನುಕೂಲ ಮಾಡಿ ಕೊಟ್ಟಿದ್ರಿ, ಏನು ಪ್ರಾಬ್ಲಮ್ ಇಲ್ಲ ಸರ್. ಈಗ ಪಂಚಾಯತಿ ಮೆಂಬರ್ ಇವ್ರು ಯಾರದಾರ? ಈಗ ಅಧ್ಯಕ್ಷರು ಯಾರದಾರ? ರಫೀಕ್ ಸೋನಾರ್ ಅಂತ ಅದಾರ. ಹಾಂ ರೀ, ಇವ್ರ ಬಗ್ಗೆ ಎಷ್ಟು ಸಲ ಹೋಗಿ ಇವ್ರಿಗೆ? ಇಲ್ಲ ಸರ್, ಈಗ ಅವ್ರದ್ದು ಪ್ರೆಸೆಂಟ್ ಈಗ ಹೊಸ ಫೀಲ್ಡ್ ರೀ ಅವ್ರದ್ದು. ಈಗ ಒಂದು 4-5 ತಿಂಗಳಾಯ್ತು ಅವ್ರ ಫೀಲ್ಡ್. ಈಗ ಅವ್ರಿಗೆ ನಾವು ಲೆಟರ್ ಈ ಅಧ್ಯಕ್ಷರ ಕಡೆ ಕೊಡಕ್ ಹೋಗುದು ಇದು ಫಸ್ಟ್ನೇ ಟೈಮ್ ಸರ್. ಅವ್ರ ಗಮನಕ್ಕೆ ತರೋದು ಇದು ಮೊದಲೇ ಸಲ ಸರ್. ಅವ್ರಿಗೆ ಗಮನ ಕೊಟ್ಟಿವಿ ಸರ್, ಎಲ್ಲರಿಗೂ ಕೊಟ್ಟಿವ್ರಿ. ಈಗ ಇವ್ರು ಹೊಸದಾಗಿ ಬಂದವ್ರು ಏನ್ ಮಾಡ್ತಾರ ಏನಿಲ್ಲ ಅದನ್ನ ಕಾದ್ ನೋಡವ್ರ ಸರ್. ನಾವು ಅಜ್ಮಾಸ್ ಇವ್ರ ಕಡೆ ಅಂತೂ ಆಗ್ಲಿಕ್ಕೆ ಅಂದ್ರೆ MLA ಅವ್ರ ಕಡೆ ಅಂತೂ ಆಗಿಲ್ಲ ಅಂದ್ರೆ ಸರ್, MLA 1 ಸಲ 2 ಸಲ ಹೋಗಿಲ್ಲ ಸರ್. ನಾವು ಏನೈತಲ್ಲ ಸರ್, ಒಂದೊಂದು ಗೂಡ್ಸ್ ಗಾಡಿ ಬಾಡಿಗೆ ಮಾಡ್ಕೊಂಡು ಪ್ರತಿಯೊಬ್ರು ಮೆಂಬರ್ ತಮ್ಮ ಕೈಲಿಂದ ರೊಕ್ಕ ಕೊಟ್ಟು ಗಾಡಿ ಮಾಡ್ಕೊಂಡು ಹೋಗಿ MLA ಮಿನಿಸ್ಟರ್ ಅವ್ರಿಗೆ ಭೇಟಿಯಾಗಿನೇ ಬಂದಾರ ಸರ್. ಅಷ್ಟಾದ್ರೂ ಬಗೆ ಆಗ್ತಾ ಇಲ್ಲ. ಬಗೆಹರಾಗ್ತಿಲ್ಲ ಸರ್. ಬಗೆಹರಿದನಕ್ಕೇನು ಸರ್ ಯಾರು ತಲೆ ಕೆಡಿಸ್ಕೊಳತ್ತಿಲ್ಲ. ಈಗ ಮುಂದೆ ಏನ್ ಮಾಡೋರು ನೀವು? ಮುಂದೆ ಏನು ಸರ್, ಏನು ಈಗ ಪಂಚಾಯತಿಗೆ ಹೋಗಿವಿ ಸರ್, ಅವ್ರಿಗೆ ಹೋಗಿವಿ ಲೆಟ್ರ್ ಕೊಟ್ಟಿವಿ. ನಮ್ಮ ಹಿರಿಯರು ಅದಾರ ಇನ್ನರಿ, ಅಲ್ಲೆಲ್ಲ ದೊಡ್ಡವ್ರು ಅದಾರ್ರಿ, ಅವ್ರು ಏನು ಡಿಸೈಡ್ ಮಾಡ್ತಾರೆ ಅದರಿಂದ ನಾವು ನಡಿತೇವೆ ಸರ್. ಓಕೆ, ನಿಮ್ಮ ಹೆಸರು? ಮುನ್ನಾ ಕೌಜಲ್ಗಿ ಅಂತ ಸರ್, ಇರೋದು ಇಲ್ಲೇ ಅರ್ಜುನ್ಗೆ ಸರ್. ಓನಿ ಇದು ನೀವು ನೇಕಾರ್ ಪ್ಲಾಟ್ ಅಂತ ಸರ್. ನೋಡ್ರಿ ಸರ್, ನಾವು 30 ವರ್ಷ ಆತ್ರಿ ಫ್ಲಾಟ್ನಾಗ ಮನಿ ಕಟ್ಕೊಂಡ ಜೀವನ ಮಾಡಾಕತ್ತೀವ. ನಮ್ಗ 50 ವರ್ಷದಿಂದ ಆತು ಹಾದಿನ ಇಲ್ರಿ. ನಾವು ಮೊದಲ ಹಾದಿ ಐತತ್ತ ನಾವು ಹಾದಿ ಕೇಳಾರ್ದ ಮನಿ ಕಟ್ಕೊಂಡಿವಾಗ ಹಾದಿ ಇದ ಐತತ್ತ ನಾವು ಕಾಯಂ ಇದ ಐತತ್ತ ಕೂತಿದೀವಿ, ಹಾದಿ ಕಟ್ಕೊಂಡಿ ಮನಿ ಕಟ್ಕೊಂಡಿವು. ಈಗ ನಮಗ್ ಹಾದಿಲ್ಲ, ನಮಗ್ ಹಾದಿ ಮಾಡಿಕೊಡ್ರತೇಳಿ ನಾವು ಪಂಚಾಯತಿ ಮುಂದೆ ಹೋರಾಟ ಮಾಡಾಕತ್ತೀವಿ. ಇದಕ್ಕೆ ಕ್ರಮ ತಗೊಳ್ರಿ. ಎಷ್ಟು ವರ್ಷದಿಂದ ಅಡ್ಡಾಡ್ರಿ ಅಲ್ಲಿ ರಸ್ತೆಗೆ ಅಡ್ಡಾಡಕತ್ತಿ ನಾವು 10 ವರ್ಷ ಆತ್ರ ನಾವು ಅಡ್ಡಾಡಕತ್ತಿ. ಈಗ ಯಾಕೆ ಸಮಸ್ಯೆ ಬತ್ರಿ? ಅದು ಈಗ ಸಮಸ್ಯೆ ನಾವು ಈಗ ಈಚೆ ಕಡೆ ಜಾಗದವ್ರು ನಮಗ್ ಜಾಗ ಕೊಟ್ಟವ್ರ ನಮ್ಗೆ ಖಾದಿ ಕೊಡುವಾರ್ರಿ. ಯಾರ್ರಿ ಅವರು? ಜಾಗ ಈಗ ನಾವು ಜಾಗ ತಗೋಬೇಕಾದ್ರ ರೀ ಅದ್ ಇನ್ನೊಬ್ರ ಹೆಸರ್ಲೆ ಐತ್ರಿ. ಈಗ ನಾವು ನೇಕಾರ್ ಸಂಘದಿಂದ ಜಾಗ ತಗೊಂಡಿವ್ರಿ. ಅದನ್ನ ನೇಕಾರ್ ಸಂಘ ಕೂಡಿ ಒಂದ್ 30 ಮನಿ ಅದಾವ್ರಿ ಅವ್ ನಮ್ಮ ಈ ಸದ್ಯ ಅಲ್ಲಿ 30 ಮನಿಗ್ ನಾವ್ ಮೊದಲ್ ಹಾದ್ಯಾಡಿ ಅವ್ರಲ್ಲೇ ನೀರ್ ತಂದು ನಾವ್ ಮನಿನೂ ಕಟ್ಕೊಂಡಿವ್. ಈಗ ನಮಗ ಹಾದಿಲ್ಲ ಆಗೈತ್ರಿ. ನಾವ್ ಹಾದಿ ಐತ ಕೂತೀವಿ, ಹಾದಿಲ್ಲ. ನಮಗ್ ಹಾದಿ ಯಾರು ಕೊಡ್ತಾ ಇಲ್ಲ? ಪಂಚಾಯತ್ ಅವ್ರು ನಮಗ್ ಹಾದಿ ಮಾಡಿ ಕೊಡ್ಬೇಕ್ರಿ. ಇಲ್ಲ ಈಗ ಅಲ್ಲಿ ನಿಮಗ್ ಯಾರು ಕೊಡ್ತಾ ಇಲ್ಲ ಹಾದಿ ಹೋಗಾಕ? ರಸ್ತೆ ಯಾಕೆ ಕೊಡ್ತಾ ಇಲ್ಲ? ಅವ್ರು ಯಾರು ಕೊಡ? ಹೊಲದವ್ರು ಕೊಡುವಾರ್ರಿ. ಯಾರ್ರಿ ಅವ್ರು? ಅಂಬ್ಲಿ ಅವ್ರು ಹೊಲ ಐತ್ರಿ, ಅಂಬ್ಲಿ ಅವ್ರದ ನಮಗ್ ಹಾದಿ ಕೊಡುವಾರ್ರಿ. ಏನತ್ತಾರ್ರಿ ಅವ್ರು? ರಸ್ತೆ ಹಾದಿ ಇಲ್ಲ ನಿಮಗಿಲ್ಲಿ. ಈಗ ಮತ್ 20 ವರ್ಷದಿಂದ ಕೊಟ್ಟಿದ್ರ ಅವಾಗ ಯಾಕೆ ಹಾದಿ ಇಲ್ಲ? ನಾವು ಹಂಗ ಹಾಯಿ ಹೊರಕತ್ತೆ ದಿಟ್ಟಿದ್ದೀವು. ಈ ಕಾನೂನ್ ಪ್ರಕಾರ ನಿಮಗ್ ಹಾದಿಲ್ಲ, ನಾವ್ ಹಾದಿ ಕೊಡಂಗಿಲ್ಲ. ನೀವ್ ಹಾದಿ ಎಲ್ಲಾರ ಹಾದಿ ಮಾಡ್ಕೋರಿ ಇಷ್ಟ ಅವ್ರು ಹೇಳಾಕತ್ಯಾರ್ರಿ. ನಾವ್ ಪಂಚಾಯತಿ ಮುಂದೆ ಧರಣಿ ಹೂಡಿವ್ ನಮಗ್ ಹಾದಿ ಮಾಡಿ. ಇದ್ರ ಬಗ್ಗೆ ಮೊದಲು ಎಲ್ಲಾರು ಯಾರ್ಯಾರು ಶಾಸಕರು ಆಗ್ಲಿ ಯಾರ್ಯಾರು ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ರಿ? ಎಂದಿ ತಟ್ಲ ಕಡೆ ಹೋಗಿವ್ರಿ. ಏನಂದ್ರಿ ಅವರು? ಮಾಡಿಸ್ಕೊಡ್ತೀವಿ ಅಂದಾರ್ರಿ. ಮುಂದೆ ತಹಸೀಲ್ದಾರ್ ಕಡೆನೂ ಹೋಗಿ ಬಂದಿವ್ರಿ. ಆಗ ಅವರು ನಾವ್ ಮಾಡಿಸ್ಕೊಡ್ತೀವಿ ಅಂದಿದ್ರಿ. ಆಯ್ತು, ಅಷ್ಟ ಅಂದಿರು ಬಂದ್ ಹೋಗ್ಯಾರ. ಅವ್ರ ನಮಗ್ ಹಾದಿ ಮಾಡಿಸ್ಕೊಟ್ಟಿಲ್ಲ. ಈ ಪಂಚಾಯತ್ ಅವ್ರಿಗೆ 2 ಸಲ ಬಂದ್ ಮನಿ ಕೊಟ್ಟಿರಿ ನೀವು? ಯಾರು? ನೀವು ಪಂಚಾಯತ್ಯಾಗ ನಾವ್ ಹಾದಿ ಬದಲ್ ನಾವ್ ಮನಿ ಗಂಡ್ ಮಕ್ಳು ಅದು ಬಂದಾರ, ನಾವ್ ಹೆಣ್ಮಕ್ಳು ಬಂದಿಲ್ರಿ. ನಾವ್ ಹೆಣ್ಮಕ್ಳ ಹಾದಿ ಬದ್ದಲ್ಲ ಗಂಡ್ ಮಕ್ಳು ಬಂದು ನಾವ್ ಪಂಚಾಯತ್ಯಾಗ ನಿಂತು ನಾವ್ ಹೆಣ್ಮಕ್ಳು ಯಾರು ಮಾತಾಡಿಲ್ರಿ, ಗಂಡ್ ಮಕ್ಳ ಮಾತಾಡ್ಯಾರ. ಈಗ ಅದು ರಸ್ತೆಗೆ ಏನ ಸ್ಯಾಂಕ್ಷನ್ ಆಗೈತೇನ್ರಿ? ರೋಡ್ ಆಗ್ಬೇಕಂತ ರೋಡ್ ಆಗ್ಬೇಕಂತ ಸಂಕ್ಷನ್ 2-3 ಸಲ ಅಲ್ಲೇನ ರೋಡನ ಆಗೈತೆ ಅಂತ ಹೇಳಿ ತಕೊಂಡಾರ್ರಿ. ಅಲ್ಲಿ ಈಗ ಟಿಸಿನೂ ಕುಂಡ್ಸ್ಯಾರ, ಇದ ರಸ್ತೆ ಐತೆ ಅಂತ ಹೇಳಿ. ಇದ್ರ ಮುಂದೆ ಹೆಚ್ಚಿಗೆ ನಮಗ್ ಏನು ಕೊಡ್ತಿಲ್ರಿ. ಇಷ್ಟು ಮಾತ್ರ ಅದದ್ದು ಗುರ್ತೈತಿ. ರೋಡ್ ಆಗ್ಬೇಕಂತ ಹೇಳಿ ಮಾಡ್ಕೊಂಡಿದ್ದ ಅಲ್ಲಿ ಗರಸ್ ಹೋಗಿದ್ದು ಮತ್ತೆ ಟಿಸಿ ಕುಂಡ್ಸೋದು ಮಾಡ್ಕೊಂಡಾರ್ರಿ. ಪಂಚಾಯತಿ ಅವರು ಮಾಡ್ಕೊಂಡಾರ ರಸ್ತೆ. ತಗಸ್ರಿ, ಅದನ್ನ ತಗಸ್ಕೇಸಿಂದ ಅದನ್ನ ನೋಡ್ರಿ, ಅದನ್ನ ನಮಗ್ ಹಾದಿ ಮಾಡಿಸ್ಕೊಡ್ರಿ. ಇಷ್ಟ ಮಾತ್ರ ನಮಗ್ ಗೊತ್ತಿದ್ದಟ ನಾವ್ ಹೇಳಿವ್ರಿ ಸರ್. ಮುಂದೆ ಇದ್ರ ಮುಂದೆ ನಮಗ್ ಏನು ಗೊತ್ತಿಲ್ಲ. ನಮ್ ತಿಳಿದಾಟ ನಾ ಹೇಳೇನ್ರಿ, ಇಷ್ಟ ಗೊತ್ತೈತ್ರಿ ನನಗ್.
ನಮಸ್ಕಾರ. ನಿಮ್ಮ ಹೆಸರು ಕಲಾವತಿ ಯಾವ ಊರ್ ನೀರು ಇದ ಊರ್ರಿ ಅರ್ಜುನ್ಗ್ಯಾಗ ಓಣಿ ಆದ್ರಿ ಓಣಿಯಲ್ಲಿ ದಾನಂದೇವಿ ಗುಡಿ ರೀ. ನಿಮ್ಮ ಸೈಡ್ ಏನಾಗೈತ್ರಿ ಸಮಸ್ಯೆ ಈ ರಸ್ತೆ ಇಲ್ಲ ಆಗಿತ್ತು ಪ್ಲಾಟ್ಗೆ ಹೋಗಕ್ಕೆ. ಯಾವ ಪ್ಲಾಟ್ ರೀ ನಮ್ಮ ನೇಕಾರ್ ಪ್ಲಾಟ್ ಹಾಂ ಎಷ್ಟು ವರ್ಷದಿಂದ ರೀ ಇದು ಇದು 2006 ನಾವು ರಸ್ತೆ ಮಾಡಿವಲ್ರಿ. ನಾವು ಮೆಂಬರ್ ಇದ್ದಾಗ ಪಂಚಾಯತಿ ಮೆಂಬರ್ ನಾನು ಇದ್ದಾಗ 2006 ರಸ್ತೆ ಮಾಡಿದ್ವಿ ಪಂಚಾಯತಿ ಗ್ರಾಂಟ್ ಹಾಕಿ. ನೀವು ಇದ್ದಾಗ ಮಾಡಿರಿ ಹಾಂ ನಾವಿದ್ದಾಗ ಮಾಡಿದ್ವಿ. ಹಾಂ ನಾವಿದ್ದಾಗ ಮೆಂಬರ್ ಇದ್ದೀನಿ ಪಂಚಾಯತಿ ಮೆಂಬರ್ ನಾನು ಗ್ರಾಮ ಪಂಚಾಯತ್ ಮೆಂಬರ್ 2006 ಅವಾಗ ಚಾಲ್ತಿ ಐತ್ರಿ ರೋಡ ಆ ರೋಡ್ ಚಲ್ತಿತ್ತಿರಲಿ. ಮತ್ತೆ ಈಗ ಯಾಕೆ ಬಂದ್ ಮಾಡ್ಯಾರಿ ಅಲ್ಲೇ ಮಾಡಿ ಲೈಟ್ ಎಳೆದು ಅಲ್ಲೆಲ್ಲ ಪ್ಲಾಟಿಗೆ ಲೈಟ್ ಎಳಿಸಿ ನಾವಿದ್ದಾಗ ಲೈಟ್ ಎಳಿಸಿವು, ಹಾಂ ರೀ ನಳ ಮಾಡಿವು, ಟಿ ಸಿ ಗಿಸಿ ಎಲ್ಲ ಅಲ್ಲೇ ರೋಡ್ಗೆ ಹಚ್ಚಿ ಟಿ ಸಿ ಕುಣಿಸಿವು. ರಸ್ತೆ ಇತ್ತು ನಂತರ ತೊಂದರೆ ಮಾಡಿ ಬಂದ್ ಆಯ್ತು. ನಾವು ಮುಗಿದೋದ್ ನಮ್ಮ ಪ್ರೇಡ್ ಮುಗಿದೋದ್ ನಂತರ ನಾವು ಆ ಕಡೆ ಹಚ್ಚ ಹೋಗಿಲ್ಲ. ಈಗ ಯಾಕೆ ಸಾರ್ವಜನಿಕರಿಗೆ ಯಾಕೆ ಜಾಗ ಇದನ್ನ ಈಗ ಕೊಡ್ತಾ ಇಲ್ಲ ಜಮೀನು ಮಾಲಕರು ಕೂಡ ಅಲ್ರಾಗ್ಯಾರು. ಯಾಕೆ ಕೊಡ್ತಾ ಇಲ್ಲ ಅವರು ಯಾಕಂದ್ರೆ ನಾ ಹೆಂಗೆ ಹೇಳಕ್ ಬರ್ದು ಇಲ್ಲ ಅದೇನು ಸರ್ಕಾರ ಇದ್ರದ್ದು ಜಾಗ ಅದ ಅಥವಾ ಅವ್ನ ಸ್ವಂತ ಅದಾನೋ ಅವ್ರದ್ದು ನಡು ಒಂದು ರಸ್ತೆ ಮಾಡಿದ್ರು ಇಲ್ಲಿ ಮೊದಲು ಅಲ್ಲಿ ರಸ್ತೆದಾಗ ಹಾದು ಹೋಗಿದ್ರು ಎಲ್ಲ ಜನರೇ. ಇಲ್ಲಿ ನಡು ರಸ್ತೆ ಮಾಡೋಣ ಆ ರಸ್ತೆ ಸಲುವಾಗಿ ಆ ರಸ್ತೆ ಬಂದ್ ಮಾಡಿ. ಈಗೇನ ಗ್ರಾಮ ಪಂಚಾಯತಿ ರೋಡ್ ಅದ ಅಥವಾ ಏನು ಅವ್ನ ಸ್ವಂತ ಅದ ರೀ ಅದು ಸ್ವಂತ ಜಾಗ ಸ್ವಂತ ರಸ್ತೆ ಮಾಡಿದ್ ಗ್ರಾಮ ಪಂಚಾಯತಿದಿಂದ. ಹಾ ಸಾರ್ವಜನಿಕರಿಗೆ ಹೋಗ್ಬೇಕಂತ ಹೋಗ್ಲಾಕ ರಸ್ತೆ ನಮ್ಮ ಗುಡಿ ಅಂತೇಳಿ ಹೋಗ್ಲಾಕ ರಸ್ತೆ ಬರಲ್ಲ. ಈಗ ಅವ ಏನ್ ಮಾಡ್ಯಾನ್ರಿ ಅಲ್ಲಿ ಅವರ ಬಂದ್ ಮಾಡ್ಯಾರ, ಮಾಲಕರು ಬಂದ್ ಮಾಡ್ಯಾರ. ಹಾ ಈ ಪಂಚಾಯತಿ ಅವ್ರು ಹೋಗಿ ಅವ್ರಿಗೆ ಏನು ಹೇಳಿಲ್ಲ ಯಾರು ಏನು ಹೋಗಿಲ್ಲ. ಅವ್ರು ಏನು ಹೋಗಿ ಒಮ್ಮೆ 2 ಸಲ ನಾವು ಹೋಗಿದ್ದು ಕೇಳಿವ. ಕೇಳಿದಾಗ ಕೊಡುನ ಅಂತಂದ್ರು ಅಂದ್ ಗಿಸಿನ್ ಮತ್ತೆ ಹಂಗ ಟಾಪ್ ಉಳ್ದು ಹಂಗ ಉಳಿದ್ಬಿಟ್ಟೈತಿ. ಇದ್ರ ರೋಡಿನ ಬಗ್ಗೆ ಶಾಸಕರು ಯಾರಿಗಾರು ಗಮನಕ್ಕೆ ನಾನು ಸ್ವತಃ ಸುನಿಲ್ ಗೌಡ್ರು ಬಂದಿದ್ರು ಇಲ್ಲಿ ನಾನು ಮನವಿ ಕೊಟ್ಟುಂಡ್ರಿ. ಏನಂತ್ರಿ ಅವ್ರಿಗೆ ನಮ್ಮ ರಸ್ತೆ ಬಂದೈತಿ, ರಸ್ತೆ ಸ್ವಲ್ಪ ಕುಲ್ಲ ಮಾಡಿಸ್ಕೊಡ್ರಿ ಅಂತೇಳಿ ಸ್ವತಃ ನಾನೇ ಮನವಿ ಕೊಟ್ಟನು. ಆ ಕೂಡ ಪಂಚಾಯತ್ ಪಿಡೋರಿಗೆ ಮಜಾವ್ರ ಪಿಡೋರ್ ಇದ್ರು, ಮಜಾವ್ರ ಕೈಯಾಗ ಅದನ್ನ ಲಿಸ್ಟ್ ಇದನ್ನ ಕೊಟ್ಟರು. ನಾವು ಕೊಟ್ಟದ ಮನವಿ ಕೊಟ್ಟರು ಮಾಡಂತ ಹೇಳಿದ್ರು. ಅವರು ಮಜಾವ್ರ ಅವ್ರು ಟ್ರಾನ್ಸ್ಫರ್ ಆಗಿ ಹೋದ್ರು. ಅದ್ರ ಮೇಲೆ ಯಾರು ಪಂಚಾಯತ್ ಅವ್ರ ಕ್ರಮ ತಗೊಂಡು ಈಗ ಯಾರದಾರಪ್ಪ ಪಿಡಿಯೋ ಈಗ ಮಡಪತಿ ಅವ್ರ ಮೇಡಮ್ ಅವ್ರು ಅದಾರ. ಅವ್ರಿಗೆ ಎಷ್ಟು ಗಮನಕ್ಕೆ ತೊಗೊಂಬಂದಿರಿ ಇದು ಅವ್ರಿಗೆ ತಂದಿರಿ ಮಾಡೋನ್ರಿ ನಾವ್ರು ಏನ್ ಮಾಡೋರು ಮೇಲಾಧಿಕಾರಿಗೆ ಭೇಟಿ ಆಗ್ಬೇಕಂತ ಹೇಳ್ಯಾರು. ನಾನು ಪದೇ ಭೇಟಿ ಹಾಕೋತ ಅದನ್ನ ಯಾವತ್ತು ಹೇಳ್ಕೋತ್ರಿ. ಎಷ್ಟು ಮನೆಗಳು ಅದಾವ್ರಿ ಅಲ್ಲಿ ಅಲ್ಲಿ ಒಂದು 200 ಮನೆ ಮ್ಯಾಲ ಹಾಕವ್ರಿ. ಈಗ ಅಲ್ಲಿ ರೋಡೇ ಬಂದ್ ಮಾಡಿದ್ರೆ ಜನ ಹೆಂಗ್ ಅಡ್ಡಾಡ್ತಾರೆ ಆ ಕಡೆ. ಈಗ ಬೇರೆ ರಸ್ತೆ ಐತ್ರಿ ಕುಲ್ಲಾ ಒಂದೇ ಕುಲ್ಕುರ್ ಸರ್ ಒಬ್ಬರಲ್ಲಿ ಆಸ್ತಿ ಒಳಗೆ ಹಾದು ಹೋಗಿದ್ದೀವ್ರಿ. ಬೇಕಾಗಿ ಈಗ 1 ವರ್ಷ 1.5 ವರ್ಷದಿಂದ ಬಂದ್ ಆಗಿತ್ರಿ ಅದು. ನಾವು 3 ತಿಂಗಳು ಟೈಮಿಗೆ ತೊಗೊಂಡ್ಕಿಸಿದ್ರು ರಸ್ತೆ ಚಾಲು ಮಾಡಿಸಿದ್ವಿ ಅವ್ರಿಗೆ. ಒಂದು 3 ತಿಂಗಳಾಗ ನಾವು ರಸ್ತೆ ಮಾಡ್ಕೊತೀವಿ ಅನ್ಕತನ ಕೊಡಂದಿದ್ದೇವೆ. ಒಂದು 3 ತಿಂಗಳು ಬಿಟ್ಟಿದ್ರೆ 3 ತಿಂಗಳಿಂದ ಇಲ್ಲಿ ತನಕ ಚಾಲು ಮಾಡಿದ್ರು ಅವರು. ಈಗ ಅವ್ರು ತಮ್ಗೆ ಯಾರಿಗೆ ಸಮಸ್ಯೆ ಆಗಿ ತಮ್ಮ ಹೊಲಂದ ಅವ್ರ ರಸ್ತೆ ಅವ್ರು ಬಂದ್ ಮಾಡ್ಯಾರ. ಸ್ವಂತ ವೈಯಕ್ತಿಕ ಅವ್ರ ಸ್ವಂತ ರಸ್ತೆ ಐತ್ರಿ ಅದು. ಈಗ ರಸ್ತೆಗೆ ಪಂಚಾಯತಿ ಅವ್ರು ರಸ್ತೆ ಮಾಡ್ಬೇಕಂತಂದು ಏನು ಸ್ಯಾಂಕ್ಷನ್ ಆಗೈತ್ರಿ? ಈಗ ಸ್ಯಾಂಕ್ಷನ್ ಇಲ್ರಿ, ಮೊದಲು ಸ್ಯಾಂಕ್ಷನ್ ಮಾಡೇ ನಾವು ರಸ್ತೆ ಮಾಡಿವ್ರು 2006 ಮಾಡಿದ್ರು. ಈಗಿಲ್ಲ, ಈಗಿನ ಸ್ಯಾಂಕ್ಷನ್ ಕಂಟಿನ್ಯೂ ಆಯ್ತಿದ್ರು. ನೂಂದ ರಸ್ತೆ ಬಗ್ಗೆ ರಸ್ತೆ ಬಂದ್ ಆಯ್ತು, ಯಾವ ಕಾರಣಕ್ಕೆ ಬಂದ್ ಆಯ್ತು ಅಂತ ಗೊತ್ತಿಲ್ಲ ನನಗೂ. ಇಲ್ಲೊಂದು ರಸ್ತೆ ಬಂದ ಆಯ್ತು ನಡು ಒಂದು ಅವ್ರ ಹೊಲದಾಗ ಸೆಂಟರ್ದಾಗ ಒಂದು ಹಾದಿ ಇದ್ದಿದ್ರಿ ಅಲ್ಲಿ. ಅಲ್ಲಿ ತಹಸೀಲ್ದಾರ್ ಅವರು ಎಲ್ಲರೂ ಬಂದ ಆ ರಸ್ತೆ ಮಾಡೋಣ ಈ ರಸ್ತೆ ಬಂದ್ ಮಾಡ್ಯಾರ. ಬಂದ್ ಮಾಡಿದವ್ರು ಯಾರು? ಆ ಹೊಲದ ಮಾಲಕರು ಬಂದ್ ಮಾಡ್ಯಾರ. ಇಲ್ಲ ಅವ್ರ ಹೆಸರೇನ್ರಿ? ಶೇಖು ಶೆಟ್ರಿ ಅಂಬ್ಲಿ ಅಂತೇಳಿ. ಅಂಬ್ಲಿ ಅವ್ರ ಹೆಸರು ಅನ್ನಕೇನು ಎಲ್ಲಾರು ಯಾರ್ದು ಅಂತ ಹೇಳ್ಬೇಕ್ರಿ. ಇವತ್ತು ಏನು ಮನವಿ ಕೊಡಾಕತ್ತೀರಿ ಗ್ರಾಮ ಪಂಚಾಯತಿ ಈಗ ನಮಗೆ ರಸ್ತೆ ಇಲ್ಲ, ರಸ್ತೆ ಕೊಡ ಮಾಡಿಕೊಡು ಅಂತೇಳಿ ಮನವಿ ಕೊಡಾಕ್ತೀವಿ. ನಮ್ಗೆ ಒಟ್ಟು ನೇಕಾರ್ ಪ್ಲಾಟ್ನಿಗೆ ಬಂದು ಎಷ್ಟು ಮಂದಿ ಇದೀವು, ಒಟ್ಟರಿಗೆ ರಸ್ತೆ ಇಲ್ಲ. ರಸ್ತೆ ಸಲುವಾಗಿ ಮನವಿ ಕೊಡ್ಲಾಗ್ತೀವಿ ಎಲ್ಲರಿಗೆ. ಯಾರಿಗೆ ಕೊಡ್ತೀರಿ ನೀವು? ನಾವು ಪಂಚಾಯತಿಗೆ ಕೊಡ್ತೀವ್ರಿ. ಈಗ ಎಲ್ಲರಿಗೆ ಆಲ್ರೌಂಡ್ ಎಲ್ಲರಿಗೆ ಕೊಟ್ಟಿವಿ. ಡಿ ಸಿ ಸಾರಿಗೆ ಕೊಟ್ಟು ಬಂದಿರು, ಮತ್ತು ತಹಸೀಲ್ದಾರಿಗೆ ಕೊಟ್ಟು ಬಂದಿರು, ತಾಲೂಕ್ ಪಂಚಾಯತ್ ಅವ್ರಿಗೆ ಕೊಟ್ಟು ಬಂದಿವು. ಎಲ್ಲರಿಗೆ ಕೊಟ್ಟು ಆಲ್ರೌಂಡ್ ಈಗ 2ನೇ ಇದನ್ನು ಇನ್ನು ಅಕಸ್ಮಾತ್ ಮಾಡಿಕೊಳ್ಳಿಲ್ಲಪ್ಪ ಅಂದ್ರೆ ಶನಿವಾರ ದಿವಸ ನಮ್ಮ ಪಂಚಾಯತಿಗೆ ನಾವು ಮುತ್ತಿಗೆ ಹಾಕ್ತೀವಿ ಎಲ್ಲ ಜನರು ಕೂಡಿ. ಓಕೆ. ನಿಮ್ಮ ಹೆಸರು? ನನ್ನ ಹೆಸರು ರಾಮಣ್ಣ ಭೋಸ್ಲೆ ಅಂತೇಳಿ. ಮೊದಲೇನಿದ್ರಿ ನೀವು ಪಂಚಾಯತಿ ಮೆಂಬರ್ ಇದ್ರಿ, ಗ್ರಾಮ ಪಂಚಾಯತ್ ಮೆಂಬರ್. ಓಕೆ. ನಾವು ಅರ್ಜುನಿಗೆ ಗ್ರಾಮದ ಗ್ರಾಮಸ್ಥರಲ್ಲಿ ಎಲ್ಲರೂ ಕೂಡಿಕಿಸಿಂದ ಬಂದು ನಾವು ಇಲ್ಲಿ ಪಂಚಾಯತಿಗೆ ಬಂದೀವಿ. ಯಾಕಪ್ಪ ಅಂತಂದ್ರೆ ಮೊದಲು 1997ರಾಗ ನೇಕಾರ ಸಂಘದವರಿಗೆ ಅಲ್ಲಿ ನಿವೇಶನ ಜಾಗ ಕೊಟ್ಟಾರೆ.
ಜಾಗ ಕೊಟ್ಟ ಬಳಿಕ ಅಲ್ಲಿಂದ ಇಲ್ಲಿವರೆಗೆ ಏನಿತ್ತಲ್ಲ ಮೊದಲಿನವರ ಪೀಡ್ನ್ಯಾಗ ಪಂಚಾಯತಿ ವತಿಯಿಂದ ಖರ್ಚು ಹಾಕಿ ಅಲ್ಲಿ ದಾರಿ ಮಾಡಿಕೊಟ್ಟಾರ. ಆ ದಾರಿ ಇಷ್ಟು ದಿನ ಚಾಲೂ ಐತ್ರಿ. ಚಾಲೂ ಇದ್ದ ಬಳಿಕ ಮುಂದೆ ಬಂದ ಕಿಶಿಂದ ಅಲ್ಲಿ ಸರ್ವೆ ನಂಬರ್ 1 ಊರು ಐತಿ, 2 ಅಂಬ್ಲಿ ಶೆಟ್ರ್ ಐತಿ ಜಾಗ. 4ನೇ ಸರ್ವೆ ನಂಬರ್ದಾಗ ಗುರುಪ್ಪ ಶೆಟ್ರ್ ನೇಕಾರ ಸಂಘದವ್ರಿಗೆ ಕೊಟ್ಟಾರು, ಮುಂದೆ ಪ್ಲಾಟ್ನು ಹಾಕ್ಯಾರ. ಹಿಂಗೆ ಆದ ಬಳಿಕ ಅವಾಗ ಮೊದಲು ಚಾಲೂ ಇರೋಣ ಯಾರು ಇಷ್ಟು ದಿನ ವಿಚಾರ ಮಾಡಿದ್ದಿಲ್ಲ. ಮುಂದೆ ಅವ್ರ ಶೆಟ್ರ್ ಅವ್ರಿಗೆ ಏನು ಸಮಸ್ಯೆ ಆಯಿತು ದೇವ್ರಿಗೆ ಎತ್ತಿದ ಮಾತು ಇದು ದಾರಿಯನ್ನು ಬಂದ್ ಮಾಡಿದರು. ಬಂದು ಆದ ಬಳಿಕ ಮುಂದೆ ನಮ್ಮ ತಹಸೀಲ್ದಾರ್ ಸಾಹೇಬರು ಬಂದು ಹೇಳಿ ಮಾಡಿದ ಬಳಿಕ ಮಗ್ಲು ಏನೈತಿಲ್ಲ ಕುಳ್ಕೂರು ಸರ್ ಅಂತ ಹೇಳಿಸಿಂದ ಅವ್ರ ಸಾಲ ಐತಿ, ಸಿದ್ದೇಶ್ವರ ಸಂಸ್ಥೆ ಐತಿ. ಅದು ಆ ಸಂಸ್ಥೆ ಒಳಗೆ ಇರ್ಲಪ್ಪ ಒಂದು 2-3 ತಿಂಗಳು ಅವ್ರಿಗೆ ದಾರಿ ಕೊಡ್ರಣ ದಾರಿ ಕೊಟ್ರಿ. ಅವರು ದಾರಿ ಕೊಟ್ಟ ಬಳಿಕ ಮುಂದೆ ಬಂದ ಕಿಶಿಂದ 3 ತಿಂಗಳು ತನಕ ದಾರಿ ಕೊಡ್ರಿ, ನಾವು ಮುಂದೆ ಏನಾರೇ ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ ಅಂತ ಹೇಳಿದ್ರು. ಅವರು ವಿಚಾರ ಮಾಡ್ತಾನೆ ಅಂದ ಒಳಗೆ 3 ವರ್ಷ ಆದ್ರೂ ಇನ್ನೂ ತನಕ ವಿಚಾರ ಮಾಡಲಿಲ್ಲ. ಈಗ ಬಂದ ಕಿಶಿಂದ ಅವ್ರು ಕೊಳ್ಕೂರು ಸರ್ ದಾರಿ ಬಂದ್ ಮಾಡ್ಯಾರು, ನಮಗೆ ಹೋಗ್ಲಾಕ ದಾರಿ ಇಲ್ಲ. ಈಗ ನಾವು ಬಂದ ಕಿಶಿಂದ ಪಂಚಾಯತಿ ಮುಂದೆ ಧರಣಿ ಕೂತಿದ್ದೀವಿ. ಧರಣಿ ಕೊಟ್ಟು ಇವತ್ತು ಮನವಿ ಕೊಡ್ಲಾಗತ್ತೇವ್ರಿ. ಇನ್ನು 3 ದಿವಸನಾಗ ಇವ್ರು ಗಡುವು ಕೊಟ್ಟೇವ್ ನಾವು. ಆ ದಾರಿ ಬಂದ್ ಮಾಡ್ಯಾರ. ಈಗ ಆದ್ರೆ ಅವ್ರು ಸ್ವಂತ ಜಾಗ ಅವ್ರದ್ದು, ಸ್ವಂತ ಒಳಗೆ ಇವ್ರು ಪಂಚಾಯತಿ ಅವ್ರು ಖರ್ಚು ಹಾಕಿ ದಾರಿ ಮಾಡ್ಯಾರ. ಕರೆ ಹಾಂ ಬರ್ತಿದ್ದೇವ್ರಿ. ಆ ದಾರಿ ಐತ್ರಿ ಇನ್ನ ದಾರಿ ಐತಿ, ಮುಂದೆ ತಂತಿ ಹಾಕ್ಯಾರ ಅವರು. ಬರೀ ತಂತಿ ಎರಡು ತೆಗೆದ್ರಿ ನಾವು ಕುಲಾನ ಸರಳವಾಗಿ ದಾರಿ ಕುಲ ಐತಿ. ತಂತಿ ನೀವು ಕೆಳಗೆ ಇಳ್ದಾವ್ ಬಂದು ಕಂಟಿ ಹಚ್ಚಲತ್ತೀರ. ಅದಕ್ಕೆ ಇವತ್ತು ಕಂಟಿ ತೆಗೆದ್ರಪ್ಪ ಅಂದ್ರೆ ಕುಲಾನ ನಾವು, ನಮ್ಗೇನು ಅವಶ್ಯಕತೆನೇ ಇಲ್ಲ. ಅದನ್ನ ಮಾಡಿಕೊಟ್ರಪ್ಪ ಹಾಂ ಅಂಬ್ಲಿ ಮಾಲಕ ಅವ್ರು ಮತ್ತೊಂದು ತೊಂದರೆ ಒಂದು ದಾರಿ ಕೊಟ್ಟಾರ್ರಿ ಅವ್ರು ಮಂದಿಗೆ. ಅವ್ರು ಹೊಲ್ದಾಗ ಅದು ಸರ್ಕಾರಿ ತೊಗಲ ಬಗ್ಗೆ ರಸ್ತೆ ಇತ್ತು. ಅದು ಆ ಪ್ರಕಾರ ಏನೈತಿಲ್ಲ ಒಂದು ಸಾಕಳಿ ದಾರಿ ಕೊಡಬೇಕಾಗಿತ್ತು, ಕೊಟ್ಟಾರು. ಈ ಮೊದಲು ಇದ್ರ ಮ್ಯಾಗ ಹೋಗಂದ್ರು. ಆ ಪ್ರಕಾರ ಮತ್ತವ್ರು ಮುಂದಿನವ್ರು ಒಪ್ಪಲಿಲ್ಲ. ಒಪ್ಪಲಾರ್ದಕ್ಕೆ ಅದರಾಗ ದಾರಿ ತೊಗೊಂಡಾರ ಅಂತೇಳಿ ಈ ದಾರಿ ಬಂದ್ ಮಾಡ್ಯಾರ. ಅವರು ಏನು ಮಾಡ್ತಿದ್ದಿಲ್ಲ. ಅದು ಅವ್ರಿಗೆ ಅಚ್ಚಿ ಕಡೆ ಜಾಗ ಹೋಗೋದ್ ಬಳಕ ಆ ದೃಷ್ಟಿಯಿಂದ ನಮಗೆ ಜಾಗ ತೊಗೊಂಡಾರಪ್ಪ ಅಂದ್ರೆ ನಾ ಯಾಕೆ ಕೊಡ್ಲಿ ಅಂತ ಹೇಳಿಸಿಂದ ಅನ್ನೋದು ನಮ್ಗೆ ದಾರಿ ಬೇಕಾಗಿತ್ತು. ಯಾವುದೇ ರೀತಿ ಒಳಗೆ ನಮಗೆ ದಾರಿ ಮಾಡಿಕೊಟ್ರೆ ಅಂದರೆ ಮೇಲಾಧಿಕಾರಿಗಳು ಅವ್ರಿಗೆ ತಮ್ಮಲ್ಲಿ ವಿನಂತಿಸಿಕೊಳ್ಕೊತೇವೆ. ಅವ್ರು ಏನಾರು ಮಾಡಿಸಿಂದ ನಮಗೆಲ್ಲ ಏನು ಪ್ಲಾಟ್ನಾಗ ಇರೋರಿಗೆ ದಾರಿ ಮಾಡಿಕೊಟ್ರೆ ಅಂದ್ರೆ ಅವ್ರ ಶಟ್ರಿಗೆ ಪುಣ್ಯ ಹತ್ತೈತಿ, ಆಮೇಲೆ ಮೇಲಾಧಿಕಾರಿಗಳಿಗೆ ಪುಣ್ಯ ಹತ್ತೈತಿ. ಹೋರಿ ಈಗ ನಮ್ಗೆ ಹೋಲಾಗ ದಾರಿ ಇಲ್ಲ, ಅದಕ್ಕೆ ಬಂದು ಕಿಸಿನ ಪಂಚಾಯತಿ ಮುಂದೆ ಕೂತೇವ್ರಿಗೆ ನಾವು. ಹಾಂ ಅಲ್ಲಿ ಸೈಕಲ್ ಮೋಟ್ರ್ ಇದ್ದಿದ್ದು ಪ್ಲಾಟ್ನಾಗ ಅದಾವ್ರಿ, ಈಗ ಹೊರಗೆ ಇದ್ದಿದ್ದು ಹೊರಗೆ ಅದಾವ್ರಿ. ಅದು ಮತ್ತೇನೈತಲ್ರಿ ತುಡುಗಲೆ ಏನೈತಿಲ್ಲ ಸಾಲಿ ಕೋಳ್ಕೂರು ಸಾಲಿ ಕಲ್ಲು ಹೊಟ್ಟೇನ್ರಿ, ಅದ್ರ ಒಂದು ಕಲ್ಲು ದಾಟಿಸಿಂದ ಜಿಗದ್ ಹೋಗ್ಲಾಗ್ತೀವಿ. ಹಾಂ ಅಂಜಾಂಜಿ ಬರೋದಾಗಿತ್ತು. ಅಂದ್ರೆ ಗಡಿ ಹೊರಗೆ ಹೆಂಗೆ ಇಟ್ಟಿರ್ತಾರಲ್ಲ ಆ ನಮೂನೆ ಆಗಿಬಿಟ್ಟವ್ರಿ ನಾವು. ಊರು ಬಿಟ್ಟು ಕಿಸಿಂದ ಗಡಿ ಪಾರ ಹೆಂಗೆ ಮಾಡಿರ್ತಾರಲ್ಲ ಆ ಲೆಕ್ಕಕ್ಕೆ ಬಂದ ಕಿಸಿಂದ ನಾವು ಅರ್ಜುನಿಯಾಗಿ ಈ ಪರಿಸ್ಥಿತಿ ಆಗಿಬಿಟ್ಟೈತಿ ನಾವು. ಅದನ್ನ ಮೇಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅದನ್ನ ಮನವರಿಕೆ ಮಾಡ್ಕೊಂಡು ಕಿಸಿಂದ ನಮ್ಗೆ ದಾರಿ ಮಾಡಿಕೊಟ್ರೆ ಪುಣ್ಯ ಆಗ್ತೈತಿ. ನಿಮ್ಮ ಹೆಸರು? ಮುನ್ನಾ ದಳವಾಯಿ ಅಂತ ಹೇಳ್ರಿ.